ಗ್ರಹಣ ಮುಗಿದಿದೆ. ಈಗ ಗರ್ಭಿಣಿಯರು ಏನು ಮಾಡಬೇಕು? ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕಾಗಿ ಈ ಪ್ರಮುಖ ಕಾಳಜಿಗಳನ್ನು ತಪ್ಪದೆ ಪಾಲಿಸಿ. ಸಂಪೂರ್ಣ ಮಾಹಿತಿ ಕೇಳಿ. ಮೊದಲನೆಯ ಹೆಲ್ತ್ ಟಿಪ್ಸ್: ಸ್ನಾನ ಮತ್ತು ಸ್ವಚ್ಛತೆ. ಗ್ರಹಣದ ಬಳಿಕ ಸ್ವಚ್ಛ ನೀರಿನಲ್ಲಿ ಸ್ನಾನ ಮಾಡುವುದು ಉತ್ತಮ. ಮನೆಯಲ್ಲಿ ಪೂಜೆ ಮಾಡುತ್ತಿದ್ದರೆ ಮನೆಯ ಸ್ವಚ್ಛತೆ ಕೂಡ ಕಾಪಾಡಿ. ಸ್ವಚ್ಛತೆ ದೇಹಕ್ಕೂ ಮನಸ್ಸಿಗೂ ನೆಮ್ಮದಿ ನೀಡುತ್ತದೆ. ಆಹಾರ: ಹೊಸ ಆಹಾರ ಸೇವನೆ. ಗ್ರಹಣ ಸಮಯದಲ್ಲಿ ಇಟ್ಟಿದ್ದ ಆಹಾರವನ್ನು ಬಳಸದಿರುವುದು ಒಳ್ಳೆಯದು. ಹೊಸದಾಗಿ ತಯಾರಿಸಿದ ಬಿಸಿ ಬಿಸಿ ಆಹಾರ ಸೇವಿಸಿ. ಬಾಹ್ಯ ಹೋಟೆಲ್ ಆಹಾರಕ್ಕಿಂತ ಮನೆಯಲ್ಲೇ ಮಾಡಿದ ಆಹಾರ ಉತ್ತಮ. ಪೌಷ್ಟಿಕಾಹಾರ: ಹಾಲು, ಬಾದಾಮಿ, ಹಣ್ಣುಗಳು, ಬೇಳೆ, ಹಸಿರು ತರಕಾರಿಗಳು ತಿನ್ನಿ. ಐರನ್ ಮತ್ತು ಕ್ಯಾಲ್ಸಿಯಂ ಸಮೃದ್ಧ ಆಹಾರ ಹೆಚ್ಚು ತೆಗೆದುಕೊಳ್ಳಿ. ಡಾಕ್ಟರ್ ನೀಡಿದರೆಲ್ಲ ಸಪ್ಲಿಮೆಂಟ್ಸ್ ನಿತ್ಯ ಸೇವಿಸಿ. ಔಷಧಿಗಳು: ಔಷಧಿಗಳನ್ನು ತಪ್ಪದೇ ತೆಗೆದುಕೊಳ್ಳಿ. ಡಾಕ್ಟರ್ ಸಲಹೆ ಮಾಡಿದ ಟ್ಯಾಬ್ಲೆಟ್ ಅಥವಾ ಔಷಧಿಯನ್ನು ಮಿಸ್ ಮಾಡಬೇಡಿ. ಸ್ವಯಂ ಔಷಧಿ ಸೇವನೆ ಮಾಡಬೇಡಿ. ನೀರು: ಹೆಚ್ಚು ನೀರು ಮತ್ತು ಜ್ಯೂಸ್. ದಿನಕ್ಕೆ ಕನಿಷ್ಠ 2-3 ಲೀಟರ್ ನೀರು ಕುಡಿಯಿರಿ. ಹಸಿರು ಎಲೆಗಳ ಜ್ಯೂಸ್ ಅಥವಾ ತಾಜಾ ಹಣ್ಣಿನ ಜ್ಯೂಸ್ ಸೇವಿಸಬಹುದು. ವಿಶ್ರಾಂತಿ ಮತ್ತು ನಿದ್ದೆ: 8 ಗಂಟೆ ನಿದ್ದೆ ಬಹಳ ಮುಖ್ಯ. ಒತ್ತಡ ಬೇಡ. ಹೆಚ್ಚು ಕೆಲಸ ಮಾಡಲು ಪ್ರಯತ್ನಿಸಬೇಡಿ. ವ್ಯಾಯಾಮ: ಡಾಕ್ಟರ್ ಅನುಮತಿಯಿದ್ದರೆ ಲಘು ವಾಕಿಂಗ್ ಮಾಡಿ. ಇದು ರಕ್ತ ಪ್ರಸರಣ ಸುಧಾರಿಸಿ ಮನಸ್ಸಿಗೆ ಹಿತ ನೀಡುತ್ತದೆ. ಮನಶ್ಶಾಂತಿ: ಗ್ರಹಣದಿಂದ ಗರ್ಭಿಣಿಯರಿಗೆ ಹಾನಿಯಿಲ್ಲ ಎಂಬುದು ವೈಜ್ಞಾನಿಕವಾಗಿ ಸತ್ಯ. ಅವಸರ, ಭಯ, ಮೂಢನಂಬಿಕೆ ಬೇಡ. ಪಾಸಿಟಿವ್ ಯೋಚನೆ ಮತ್ತು ಪ್ರಾರ್ಥನೆ ಮನಸ್ಸಿಗೆ ಶಕ್ತಿ ನೀಡುತ್ತದೆ. ಅನಾರೋಗ್ಯ ಲಕ್ಷಣ ಕಂಡ್ರೆ ಅತಿಯಾದ ಹೊಟ್ಟೆನೋವು, ರಕ್ತಸ್ರಾವ, ತಲೆಸುತ್ತು ಕಂಡರೆ ತಕ್ಷಣ ಡಾಕ್ಟರ್ನ ಸಂಪರ್ಕಿಸಿ. ತಾಯಿ ಆರೋಗ್ಯವೇ ಮಗುವಿನ ಭವಿಷ್ಯ. ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲ್ದಿ ಪ್ರೆಗ್ನೆನ್ಸಿ ಟಿಪ್ಸ್ಗಾಗಿ ನಮ್ಮ ಚಾನಲ್ ಜೊತೆ ಇರಿ.